ಇನ್ನು 15 ದಿನದ ಹಿಂದೆ ಮದುವೆಯಾಗಿದ್ದಂತಹ ನವವಧು ಸಾವನ್ನಪ್ಪಿದಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಹೆಲ್ಮೆಟ್ ಧರಿಸದಂತಹ ಹಿನ್ನೆಲೆಯಲ್ಲಿ ಅಪಘಾತದಲ್ಲಿ ಈಗ ಈ ದುರ್ಮರಣ ಅನ್ನುವಂಥದ್ದಾಗಿದೆ. 15 ದಿನದ ಹಿಂದೆ ಮದುವೆಯಾಗಿದ್ದಂತಹ ನವವಧು ಈಗ ಸಾವನ್ನಪ್ಪಿದ್ದಾರೆ. ಹೆಲ್ಮೆಟ್ ಧರಿಸದ ಹಿನ್ನೆಲೆ ಅಪಘಾತದಲ್ಲಿ ದುರ್ಮರಣ ಅನ್ನುವಂಥದ್ದಾಗಿದೆ. ಮೈಸೂರಿನ RT ನಗರದ ಬಳಿಯಲ್ಲಿ ನಡೆದಿರುವಂತಹ ಅಪಘಾತ ಇದು. ನಿನ್ನೆ ಸಂಜೆ ಮನೆಗೆ ಬರುವಾಗ ನಡೆದಿರುವಂತಹ ಆಕ್ಸಿಡೆಂಟ್, ನಿನ್ನೆ ಸಂಜೆ ಮನೆಗೆ ಬರುವಾಗ ನಡೆದಿರುವಂತಹ ಅಪಘಾತ. ಬೈಕ್ ಸ್ಕಿಡ್ ಆಗಿ ಬಿದ್ದು ನವವಧು ಮೇಘನಾ ಸಾವನ್ನಪ್ಪಿದ್ದಾರೆ. ನವವರ ಪುನೀತ್ ತಲೆ, ಕೈ, ಕಾಲು ಭಾಗಕ್ಕೆ ಜೋರಾದ ಪೆಟ್ಟುಗಳು ಆಗಿವೆ. ಪತಿ ಪುನೀತ್ಗೆ ಅಪೋಲೋ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮಾಕನಹುಂಡಿ ಗ್ರಾಮದ ಮೇಘನಾ ಮೃತ ಯುವತಿ 15 ದಿನಗಳ ಹಿಂದೆ ಬಿದಿರುಗೂಡಿನ ಪುನೀತ್ ಜೊತೆ ಮದುವೆ ಅನ್ನುವಂಥದ್ದಾಗಿದೆ. 15 ದಿನ ಆಗಿದೆ. ಮೈಮೇಲಿನ ಅರಿಶಿಣ ಮಾಸುವ ಮುನ್ನವೇ ಈಗ ಮಸಣಕ್ಕೆ ಪ್ರಯಾಣವನ್ನು ಈ ಯುವತಿ ಬೆಳೆಸಿದ್ದಾಳೆ. 15 ದಿನದ ಹಿಂದಷ್ಟೇ ಮದುವೆಯಾಗಿದ್ಲು. ಹೆಲ್ಮೆಟನ್ನು ಧರಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅಪಘಾತದಲ್ಲಿ ದುರ್ಮರಣ ಅನ್ನುವಂಥದ್ದಾಗಿದೆ. ಅದಕ್ಕೆ ಹೇಳೋದು, ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳಬೇಕು ಅಂತ. ಸಣ್ಣ ಪುಟ್ಟ ಊರುಗಳಲ್ಲಿ ಸರಿ, ಆದರೂ ಕಾನೂನು ಕ್ರಮವಾಗಿ ಹೆಲ್ಮೆಟ್ಗಳನ್ನು ಮಸ್ಟ್ ಆ್ಯಂಡ್ ಶುಡ್ ನಾವೆಲ್ಲರೂ ಹಾಕಿಕೊಳ್ಳಲೇಬೇಕು. ಆದರೆ ದೊಡ್ಡ ದೊಡ್ಡ ಊರುಗಳಲ್ಲಿ ನಾವು ಸಂಚಾರ ಮಾಡ್ತಾ ಇರಬೇಕಾದ್ರೆ, ಓಡಾಡ್ತಾ ಇರಬೇಕಾದ್ರೆ, ಅಥವಾ ಮತ್ತೊಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗ್ತಾ ಇರಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಹೆಲ್ಮೆಟ್ ಇರಬೇಕಲ್ವಾ? 15 ದಿನಗಳ ಹಿಂದಷ್ಟೇ ಮದುವೆ ಆಗಿದೆ. ಹೆಲ್ಮೆಟನ್ನು ಹಾಕದೇ ಇರುವ ಕಾರಣಕ್ಕೆ ಈ ಅಪಘಾತದಲ್ಲಿ ದುರ್ಮರಣವನ್ನು ಹೊಂದಿದ್ದಾಳೆ ವಧು. 15 ದಿನಗಳಷ್ಟೇ ಕಳೆದಿತ್ತು ಮದುವೆಯಾಗಿ. ಅದರಿಂದ ನಿನ್ನೆ ಸಂಜೆ ಮನೆಗೆ ಬರುವಾಗ ಈ ಆಕ್ಸಿಡೆಂಟ್ ಅನ್ನುವಂಥದ್ದಾಗಿದೆ. ಬೈಕ್ ಸ್ಕಿಡ್ ಆಗಿ ನಮ್ಮ ವಧು ಮೇಘನಾ ಸಾವನ್ನಪ್ಪಿದ್ದಾಳೆ ಮತ್ತು ಪುನೀತ್ ಅನ್ನುವಂತಹ ಪತಿಗೆ ಗಾಯ ಆಗಿದೆ. ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಈಗ ಪತಿ ಪುನೀತ್ ಪಡಿತಾ ಇದ್ದಾನೆ. ಮಾಕನಹುಂಡಿ ಗ್ರಾಮದ ಮೇಘನಾ ಮೃತಪಟ್ಟಂತಹ ಯುವತಿ. ಜಸ್ಟ್ 15 ಡೇಸ್ ಬ್ಯಾಕ್, 15 ದಿನಗಳ ಹಿಂದಷ್ಟೇ ಬಿದಿರುಗೂಡಿನ ಪುನೀತ್ ಅನ್ನುವಂತಹ ವ್ಯಕ್ತಿ ಜೊತೆ ಆಕೆಯ ಮದುವೆ ಅನ್ನುವಂಥದ್ದಾಗಿತ್ತು. ಮೈಮೇಲಿನ ಅರಿಶಿಣ ಮಾಸುವ ಮುನ್ನವೇ ಮಸಣಕ್ಕೆ ಅತಿಥಿಯಾಗಿ ಹೋದ್ಲಲ್ಲ ಮೇಘನಾ. ಯಾವ ಕಾರಣಕ್ಕೆ? ಹೆಲ್ಮೆಟ್ ಹಾಕಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ. ಆದ್ದರಿಂದ ಹೆಲ್ಮೆಟ್ ಹಾಕಿಕೊಂಡು ಟ್ರಾವೆಲ್ ಮಾಡೋದು, ಓಡಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ನಿದರ್ಶನ, ಸಾಕ್ಷಿ ಸಿಗಲಿಕ್ಕಿಲ್ಲ.